Es una carroza antigua. ¿Qué historia para parque? Para el parque. Ajá. Bueno, es que estos son casas como. Bueno, si ya juega allá arriba. Ajá. Están las casas. Ajá. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಕೋಸ್ಟರಿಕಾ ಹುಡುಗಿಯರು ಕೂಡ ಈ ಪಾರ್ಕಲ್ಲಿ ನಿಮಗೆ ನೋಡ್ಬೋದು. ತುಂಬ ಬ್ಯೂಟಿಫುಲ್ ಹುಡುಗಿಯರು ಇರ್ತಾರೆ ಇಲ್ಲಿ ಈ ಒಂದು ಪಾರ್ಕಲ್ಲಿ. ಈ ಥರ ಬ್ಲಾಗ್ ಮಾಡಿದ್ರೆ ಹೆಂಗೆ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಸೊ ಐ ಡೋಂಟ್ ನೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ. ಕೋಸ್ಟರಿಕಾದ ಒಂದು ನ್ಯಾಷನಲ್ ಡೈವರ್ಷನೀಸ್ ಪಾರ್ಕಿದ ಡೈವರ್ಷನೀಸ್ ಸಮಥಿಂಗ್ ಅಂತಿದೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಹಾಯ್ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೇನೆ. ಸದ್ಯಕ್ಕೆ ನಾನು ನಿಮ್ಗೆ ಗೊತ್ತಿರುವ ಹಾಗೆ ಕೋಸ್ಟರಿಕಾದಲ್ಲಿದ್ದೇನೆ, ಸೆಂಟ್ರಲ್ ಅಮೆರಿಕಾದ ಒಂದು ಸಣ್ಣ ಕಂಟ್ರಿಯಲ್ಲಿ. ಇವತ್ತು ನಾವು ಹೋಗ್ತಿದ್ದೇನೆ ಒಂದು ಪಾರ್ಕ್ ಹೆಸರು ಗೊತ್ತಿಲ್ಲ ಎನ್ನುವ ಪಾರ್ಕ್ ರೀಚ್ ಆದ್ಮೇಲೆ ಹೇಳ್ತೇನೆ. ಸೂಪರ್ ಆಗಿದೆಯಂತೆ, ನನ್ನ ಫ್ರೆಂಡ್ ಅವರು ಹೇಳ್ತಿದ್ರು. ಇದು ಪಾರ್ಕ್ನ ಎಂಟ್ರೆನ್ಸು ತುಂಬ ಪಬ್ಲಿಕ್ ಇದ್ದಾರೆ ಇವತ್ತು ಅನ್ಸುತ್ತೆ ನನಗೆ. ಸೊ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ, ಒಳಗೆ ಎಷ್ಟು ಚೆನ್ನಾಗಿರ್ಬೋದು ಅಂತ ಅನಿಸ್ತಾ ಇದೆ. ಸೊ ಟಿಕೆಟ್ ನೋಡ್ಬೋದು, ಇದು ಎಂಟ್ರೆನ್ಸ್ ಟಿಕೆಟ್. ಸೊ ಇಲ್ಲಿ ಲೋಕಲ್ ಕರೆನ್ಸಿ ಮತ್ತು ಡಾಲರ್ನ ಇಡೋದ್ರಿಂದ ಇದು ಸದ್ಯಕ್ಕೆ ಇದಕ್ಕೆ 2750 ಲೋಕಲ್ ಕರೆನ್ಸಿ ಆಗಿದೆ. ಅಂದರೆ ಒಂದು $5 ಸಮಥಿಂಗ್ ಆಗಿದೆ. $450 ಜಸ್ಟ್ ಎಂಟ್ರೆನ್ಸ್ ಫೀಸ್ ಇದ್ರದ್ದು. ಸೊ ಅದಕ್ಕೆ ಒಂದು ಬ್ಯಾಚ್ ಕೂಡ ಹಾಕಿದ್ದಾರೆ ನನಗೆ ಇಲ್ಲಿ. ಸೊ ಸದ್ಯಕ್ಕೆ ನಾನು ಪಾರ್ಕ್ನ ಒಳಗೆ ಎಂಟ್ರಿ ಆಗಿದ್ದೇನೆ. ತುಂಬ ಇವೆಂಟ್ಸ್ ಇದೆ ಇಲ್ಲಿ ಆಡಲಿಕ್ಕೆ, ಎಲ್ಲದಕ್ಕೂ ಒಂದೊಂದು ಚಾರ್ಜ್ ಇದೆ. ಸೊ ನಾನು ಜಸ್ಟ್ ನೋಡ್ಲಿಕ್ಕೆ ಅಷ್ಟು ಬಂದಿದ್ದು ಈ ಪಾರ್ಕಿಗೆ ಯಾವ ರೀತಿ ಇದೆ ಅಂತ. ಜಸ್ಟ್ ಎಂಟ್ರೆನ್ಸಿಗೆ ನನಗೆ $450 ಸಮಥಿಂಗ್ ಆಗಿದೆ ಇಂಡಿಯಾ ಕರೆನ್ಸಿಗೆ ನಾನು ಕನ್ವರ್ಟ್ ಮಾಡಿದಾಗ. ಸೊ ತುಂಬ ಜನ ಇದ್ದಾರೆ, ಜೋಕಾಲಿ ಎಲ್ಲ ಇದೆ, ಸೂಪರ್ ಇದೆ. ಇಲ್ಲಿ ಬುಲೆಟ್ ಟ್ರೈನ್ ಎಲ್ಲ ನೋಡ್ಬೋದು. ಸದ್ಯಕ್ಕೆ ನಾನು ರಂಪ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ರಂಪ ಅಂದರೆ ಮೇಲ್ಗಡೆ ಹೋಗಿ ಕೆಳಗಡೆ ಹೋಗಿ ಏನೊಂದು ಬರುತ್ತೆ ಅಂತ ಇದು, ಅದಕ್ಕೆ ರಂಪ ಅಂತಾರೆ ಇಲ್ಲಿ. ಸೊ ರಂಪ ಮುಗಿಸ್ಕೊಂಡು ಹೋದೆ. ಸೊ ಇದು ಕೋಸ್ಟರಿಕನ್ ಫ್ಲಾಗ್, ತುಂಬ ಜನರಿಗೆ ಗೊತ್ತಿಲ್ಲ. ಸೊ ನೋಡ್ಬೋದು ನೀವು, ಇಲ್ಲಿ ಕಾಣ್ತಾ ಇದೆ ಡೈನೋಸರ್. amigo, ¿cuál es su nombre este? Se llama patacón. 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 ಪಾರ್ಕ್ ಅಷ್ಟೇ ಅಲ್ಲ, ಈ ಪಾರ್ಕಲ್ಲಿ ಎಲ್ಲ ಕೂಡ ಅವೈಲೇಬಲ್ ಇದೆ. ಅಂದರೆ ನಿಮಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಏನಾದರೂ ಮಾಡಬೇಕು ಅಂದರೆ ಅವೈಲೇಬಲ್ ಇದೆ. ಹಿಂದ್ಗಡೆ ನೋಡ್ಬೋದಲ್ಲ ನೀವು, ಕಾಣ್ತಾ ಇದೆ ಇಲ್ಲಿ ರೋಸ್ಟಿ ಅಂತ. ಇದರಲ್ಲಿ ಎಲ್ಲ ಫುಡ್ ಅವೈಲೇಬಲ್ ಇರುತ್ತೆ ಆಲ್ಮೋಸ್ಟ್ ಆಗಿ, ವೆಜ್, ನಾನ್ ವೆಜ್, ಎವ್ರಿಥಿಂಗ್. ಸೊ ಚರ್ಚ್ ಕೂಡ ಇದೆ ಒಳಗಡೆ, ಹಿಂದ್ಗಡೆ ಕಾಣ್ತಿಲ್ಲ, ಅದು ಚರ್ಚ್ ಅದು. ಸೊ ತುಂಬಾ ಓಲ್ಡೆಸ್ಟ್ ಪಾರ್ಕ್ ಅಂತ ಹೇಳ್ಬೋದು. ಮತ್ತು ತುಂಬಾ ಅಪ್ಡೇಟ್ ಕೂಡ ಮಾಡಿದ್ದಾರೆ ಈ ಪಾರ್ಕಲ್ಲಿ. ಇವೆಂಟ್ಸ್ ಅಥವಾ ನಿಮ್ಮ ಫುಲ್ ಆಲ್ ಡೇನ ಎಂಜಾಯ್ ಮಾಡ್ಬೋದು ಇಲ್ಲಿ. ಅಷ್ಟೊಂದು ದೊಡ್ಡ ಪ್ಲೇಸ್ ಇದೆ ಮತ್ತು ಅಷ್ಟೊಂದು ಅವೈಲೇಬಲ್ ಆಗಿರುವಂಥ ಒಂದು ಪಾರ್ಕ್ ಅಂತ ಹೇಳ್ಬೋದು ಈ ಒಂದು ಪಾರ್ಕಲ್ಲಿ. ಸೊ ತುಂಬಾ ಎಕ್ಸಿಟಿಂಗ್ ಇದೆ. ಬಟ್ ಇಲ್ಲೇನು ಪ್ರಾಬ್ಲಮ್ ಏನಂದರೆ ಇಲ್ಲಿ ಇಂಡಿಯಾದವರೇ ಕಡಿಮೆ ಈ ಕಂಟ್ರಿಯಲ್ಲಿ. ಒಂದು ಟೋಟಲಿ ಈ ಕೋಸ್ಟರಿಕಾದಲ್ಲಿ ಟೋಟಲಿ ಜೋ ಪಾಪ್ಯುಲೇಷನ್ ಬಂದುಬಿಟ್ಟು ಒಂದು 40-50 ಲಕ್ಷ ಸಮಥಿಂಗ್ ಇದೆ. ಆದರೆ ಇಂಡಿಯನ್ ಜಾಸ್ತಿ ಅಂದರೆ ಒಂದು 400-500 ಜನ ಸಿಗ್ಬೋದು ಇಂಡಿಯನ್ಸು. ಅದಕ್ಕೋಸ್ಕರ ಇಲ್ಲಿ ಇಂಡಿಯನ್ಸ್ ಕಾಣೋದೇ ಇಲ್ಲ. ಜಾಸ್ತಿಯಾಗಿ ಸ್ಪ್ಯಾನಿಷ್ ಕಂಟ್ರಿ ಅವರು ಮತ್ತು ಗ್ರಿಂಗೋಸ್ಗಳು ಜಾಸ್ತಿ ಕಾಣ್ತಾರೆ. ಸೊ ಇಲ್ಲಿ ಜನ ಕೂಡ ನಾರ್ಮಲ್ ಇಂಡಿಯನ್ ಥರನೇ ಇರ್ತಾರೆ ಕೆಲವೊಬ್ಬರು. ಸೊ ಬ್ಲ್ಯಾಕ್ ಏರ್ ನಂತರನೇ ಇರ್ತಾರೆ. ಬಟ್ ಕಲರ್ಸ್ ಇವ್ರದ್ದು ನನಗಿಂತ ವೈಟ್ ಇರುತ್ತೆ, ಮತ್ತು ವೈಟ್ ಕಲರ್ ಇರುತ್ತೆ, ಮತ್ತು ಬ್ಲ್ಯಾಕ್ ಏರ್ ಇರುತ್ತೆ. ಲೈಕ್ ನಾರ್ತ್ ಇಂಡಿಯನ್ ಸ್ಟೈಲ್ ಥರನೇ ಇರ್ತಾರೆ ಆಲ್ಮೋಸ್ಟ್ ಆಗಿ ಇಲ್ಲಿ ಕೋಸ್ಟರಿಕನ್ಸು. ಜಾಸ್ತಿಯಾಗಿ ಇಲ್ಲಿ 90% ಸ್ಪ್ಯಾನಿಷ್ ಮಾತಾಡೋದ್ರಿಂದ ನಾನು ಯಾರ ಹತ್ರ ಜಾಸ್ತಿ ಕನ್ವರ್ಸೇಷನ್ ಮಾಡಲಿಕ್ಕಾಗಲ್ಲ. ಸೊ ನಾನು ಒಂದು 30-35% ಇಂಗ್ಲೀಷ್ ಸ್ಪ್ಯಾನಿಷನ್ನು ಮಾತಾಡ್ತೇನೆ. ಸೊ
ಮುಂದೊಂದು ದಿನದಲ್ಲಿ ಈ ಒಂದು ಚಾನಲ್ ನಾನು ಆ ವಿಡಿಯೋ ಕೂಡ ನಾನು ತರಬೇಕಂತ ಅಂದ್ಕೊಂಡಿದ್ದೇನೆ. ಇಲ್ಲಿಯ ಜನರ ಹತ್ರ ಕಮ್ಯುನಿಕೇಷನ್ ಯಾವ ರೀತಿ ಮಾಡ್ತೀವಿ ಅಂತ. ಸೊ ಏನೋ ಬರ್ಕೊಂಡಿದೆ ಇದು ಸ್ಪ್ಯಾನಿಷಲ್ಲಿ, ಅಷ್ಟು ಬೇಗ ಓದಲಿಕ್ಕೆ ಆಗಲ್ಲ ನನ್ನ ಹತ್ರ ಇದು. ಆದರೂ ಒಂದು ಬೇಸಿಕ್ ಹೇಳ್ತೇನೆ. ಸೆನೋಸ್ ಅಂತ ಕೆಳಗಡೆ ಬರ್ಕೊಂಡಿದೆ. ಇವರು ಸೆನೋಸೆ ಜೇಗೆ ಹೋ ಅಂತಾರೆ, ಹೊಸೆ ಆಗುತ್ತೆ. ದೇಸೆ ಓಚು 18ಗೆ ದೇಸೆ ಓಚು ಅಂತ ಹೇಳ್ತಾರೆ ಇಲ್ಲಿ. ದೇಸೆ ಓಚು ದೆ ಡಿಸೆಂಬ್ರೆ ದೆ 2001 ಅಂತಿದೆ. ಆ ಟೈಮಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಏನಂದರೆ ಸೆನೋಸೆ ಸಿಟಿ ಇದು. ಆಮೇಲೆ 18ಗೆ ದೇಸೆ ಓಚು ಅಂತಾರೆ. ಆಮೇಲೆ ಡಿಸೆಂಬರ್ಗೆ ಡಿಸೆಂಬ್ರೆ ಅಂತಾರೆ. ಡೆಲ್ ಅದು ಯೂಸ್ ಮಾಡ್ತಾರೆ ಫಸ್ಟ್. ಆ ನಂತರ ಇಸ್ವಿಯನ್ನು ಯೂಸ್ ಮಾಡ್ತಾರೆ. 2001 ಅಂತ ಬರ್ಕೊಂಡಿದೆ. 2001 ಅಂತ ಸಮಥಿಂಗ್ ಇದೆ. ಫುಲ್ ಇದೆ, ಬಟ್ ನಾನು ಅಷ್ಟೊಂದು ಬೇಗ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ಅಸೋಸಿಯೇಷನ್ ಫ್ರೋ ಹಾಸ್ಪಿಟಲ್ ನಾಷನಲ್ ದೆ ನೆನೋಸ್ ರಿಂದೆ ಆಫ್ ದಿ ಓಮ್ ನಾಜೆ ಅಲ್ ಇನ್ಕ ನಾಮ್ ಇವೊಂದು ನಂಬರ್ ಹೆಸರನ್ನು ಬರೆದಿದ್ದಾರೆ. ಸೊ ಇದನ್ನು ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಾಸ್ಪಿಟಲಿ. ಡಾಕ್ಟರ್ DR ಕಾರ್ಲೋಸ್ ಕೊರ್ದೇರೋ ಹಾವೇರಿ ಇನ್ಕ ನಾಮ್ ಇದು ನಾಮ್ ಹೆಸರು ಇದು ಆ್ಯಕ್ಚುಲಿ. ಇವಾಗ ನಾನು ಈ ಥರ ಮಾತಾಡ್ಲಿಕ್ಕೆ ಹೋದ್ರೆ ನಂದು ಹಿಂದಿ, ಇಂಗ್ಲೀಷ್ ಮತ್ತು ಸ್ಪ್ಯಾನಿಷ್, ಕನ್ನಡ ಎಲ್ಲ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಟ್ರಾನ್ಸ್ಲೇಟನ್ನು ಮಾಡಲಿಕ್ಕೆ ಹೋಗಲ್ಲ. ಇದು ಮುಂದ್ಗಡೆ ಚರ್ಚ್ ಇದೆ, ನೋಡ್ಬೋದು ನೀವು. ಸೊ ಇವತ್ತು ಇದು ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ ಈ ಒಂದು ಪಾರ್ಕ್ನ ಒಂದು ವಿಡಿಯೋವನ್ನು. ತುಂಬಾ ದೊಡ್ಡ ಇದೆ. ಸೊ ಇವತ್ತು ಕೂಡ ನಾನು ಯಾವುದು ಇವೆಂಟ್ ಕೂಡ ಅಟೆಂಡ್ ಕೂಡ ಮಾಡ್ತಿಲ್ಲ. ಇಲ್ಲಿ ತುಂಬಾ ಇದೆ, ವಿಡಿಯೋ ಕವರ್ ಮಾಡಲಿಕ್ಕೆ ತುಂಬಾ ಕಷ್ಟ. ಸೊ ನೋಡ್ಬೇಕು, ಇಲ್ಲೊಂದು ನಿಮಗೆ ಕಾಣಿಸ್ತೀನಿ ವಾಟರ್ ಫಾಲ್. ಕೋಸ್ಟರಿಕನ್ಸ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಇವ್ರ ಹತ್ರ ದುಡ್ಡು ಇರಲಿ ಎಂಜಾಯ್ ಮಾಡೋದು ಮಾತ್ರ ಬಿಡೋದಿಲ್ಲ. ಮತ್ತು ಇವರು ಜಾಸ್ತಿ ಕೆಲಸಕ್ಕೆ ಪ್ರಿಪ್ರೇಷನ್ ಕೊಡಲ್ಲ. ಜಾಸ್ತಿಯಾಗಿ ಅವ್ರು ಕೊಡುವಂಥದ್ದು ತಿರುಗಾಡೋದು, ಎಂಜಾಯ್ಮೆಂಟ್ ಮತ್ತು ಇದೆಲ್ಲ ಮಾಡಲಿಕ್ಕಷ್ಟೇ. ಸೊ ಇವರೆಲ್ಲ ನೋಡ್ತಾ ಇದ್ದಾರೆ ಬಡ್ಡಿ ಮಗಳು. ಸೊ ವಿಡಿಯೋ ಮಾಡ್ತಿದ್ದೀನಿ ಅಂತ. ಐ ಡೋಂಟ್ ಕೇರ್ ಅಬೌಟ್ ಎನಿ ಫಕಿಂಗ್ ಗಾಯ್ಸ್ ಟು ಸಿ. ಯಾರು ಬೇಕಾದ್ರೂ ನೋಡಿದ್ರು ನಾನು ವಿಡಿಯೋ ಮಾಡ್ತಾ ಇರ್ತೀನಿ ನಿಮಗೆ. ಕೋಸ್ಟರಿಕಾದಲ್ಲಿ ಮೊದಲು ಟ್ರೈನ್ ಯೂಸ್ ಆಗ್ತಿತ್ತು ತುಂಬ, ಇವಾಗಲೂ ಆಗ್ತಾಯಿದೆ. ಬಟ್ ಕೆಲವೊಂದು ಏರಿಯಾದಲ್ಲಿ ಸ್ಟಾಪ್ ಆಗಿದೆ ಟ್ರೈನ್. ಸೊ ಕೋಸ್ಟರಿಕಾದಲ್ಲಿ ಟ್ರೈನ್ ಯಾವ ರೀತಿ ಇದೆ ಅಂತ ತುಂಬ ಜನ ಕೇಳ್ತಾರೆ. ಸೊ ಇದೇ ರೀತಿ ಇರುತ್ತೆ ಟ್ರೈನ್, ಹಳೆ ಟ್ರೈನ್ ಇದು, ತುಂಬ ಓಲ್ಡ್. ಪಾರ್ಕಲ್ಲಿ ಟ್ರೈನ್ ಕೂಡ ತಿರುಗುತ್ತೆ. ಸೊ ಆ ಟ್ರೈನ್ನ ವಿಡಿಯೋನ ಕಾಣಿಸ್ತೇನೆ ನೋಡಿ. ಹಿಂದ್ಗಡೆ ಕಾಣಿಸ್ತಿದ್ದಿಲ್ಲ, ಇದು ನಿಲ್ಲಿಸಿಟ್ಟಿದ್ದಾರೆ. ಹಳೆ ಟ್ರೈನ್ ಇದು, ತುಂಬ ವರ್ಷಗಳಾಯಿತು ಅನಿಸುತ್ತೆ ಈ ಟ್ರೈನ್ ನೋಡಿದರೆ. ಕೋಸ್ಟರಿಕಾದಲ್ಲಿ ರೋಡಲ್ಲಿ ಓಡಾಡುವ ಟ್ರೈನನ್ನು ಕಾಣಿಸ್ತೇನೆ. ಸೊ ವೀಲೆಲ್ಲ ಇದೆ, ನಾರ್ಮಲ್ ಟ್ರೈನ್ ಇದೆ ಆ್ಯಕ್ಚುಲಿ. ಕೋಸ್ಟರಿಕಾದಲ್ಲಿ ಕುತ್ಕೊಂಡಿದ್ದಾರೆ. ಸೊ ಇಕ್ವಿಪ್ಮೆಂಟ್ ಕ್ಲೋಸ್ ಆಗಿದೆ ಇಲ್ಲಿ, ಮೇಂಟೆನೆನ್ಸಲ್ಲಿ ಇರೋದ್ರಿಂದ ಇದೆಲ್ಲ ಓಡಿಸ್ತಾ ಇಲ್ಲ. ತುಂಬ ಖತರ್ನಾಕ್ ಇದೆ ಇದು. ನಾನು ಸಿರ್ಸಿ ಜಾತ್ರೆಯಲ್ಲಿ ನೋಡಿದ್ದೀನಿ ಒಂದು ಹೇಳ್ತಾರೆ. ಸೊ ಇದು ಕೆಳಗಡೆ ಬರುತ್ತೆ, ಬಂದ ತಕ್ಷಣ ನೀರು ಹೊಡೆಯುತ್ತೆ. ನಿಂತ್ಕೊಂಡಿದ್ದಾರೆ. ಇದೆಲ್ಲ ಚಿಕ್ಕ ಮಕ್ಕಳು ಆಗ್ಬಿಟ್ಟು ಇಲ್ಲಿ ನ್ಯಾನೀಸ್ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳಿಗೆ. ಸೊ ಎಲ್ಲ ಇವೆಂಟ್ಸ್ ಮಕ್ಕಳಿಗೆ ಇದೆ. ಫೈನಲಿ ಬ್ಲಾಗನ್ನು ಇಲ್ಲೇ ಫಿನಿಶ್ ಮಾಡ್ತಾ ಇದ್ದೇನೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್. ಸೊ ಲಾಸ್ಟ್ ಬ್ಲಾಗ್ ಮುಗಿಸ್ಕಿಂತ ಮೊದಲು ಈ ಒಂದು ಪ್ಲೇಸ್ ಕಾಣ್ತದೆ, ಎಷ್ಟು ಸುಂದರವಾಗಿದೆ ನೋಡಿ. ಏನಿಲ್ಲ, ಛತ್ರಿ ತೆಗೆದು ಮೇಲೆ ಹಾಕಿದ್ದಾರೆ. ಇದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಫೋಟೋ ಶೂಟಿಂಗ್ ಸೂಪರ್ ಕಾಣುತ್ತೆ ಅಂದ್ಕೊಂಡಿದ್ದೇನೆ ಇಲ್ಲಿ. ಸೊ ¿Qué historia para parque? Para el parque. Ajá. Bueno, es que estos son casas como, bueno, si ya juega allá arriba, Ajá. están las casas. Ajá. Esas casas tienen historia porque son de viejas Ajá. tradiciones.
escenarios de Costa Rica, ajá. Entonces son como las casas que uno vivía antes, los abuelos, los papás y así. ¿Cuál es su nombre? Minor, Emal, costarricense. exactamente, de Costa Rica. ¿Aquí cuántos años trabajas? Yo aquí con personas, o sí, yo yo. Yo tengo 2 años ya. 2 años aquí, usted suyo trabaja 2 años. 2 años. ¿Aquí cuántas personas trabajan? Trabajamos como unas 600 personas. por ahí. 600 personas, todos costarricenses. Ajá, todos, no, también nicaragüenses, Sí. de otros países, digamos. No, Ricardo es muy fuerte trabajo, sí. Sí, sí. Me gusta aquí 1 año, 3 meses Costa Rica. ¿En qué está trabajando? Aprendiendo español. Español. Sí. Hace muy bien, ¿verdad? Los Aret. Sí. Ok, chao, amigo. Chao, un Chao a la gusto. casa otro día aquí. Claro, claro. Un gusto. ಇವನು ಕೋಸ್ಟರಿಕಾದವನು. ಇವನು 2 ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಹೇಳ್ತಾ ಇದ್ರು. ತುಂಬ ಹಳೆ ಹಿಸ್ಟರೀಸ್ ಮತ್ತು ಇವೆಂಟ್ಸನ್ನು ಮಾಡ್ತಾರೆ ಇಲ್ಲಿ ಅಂತ ಹೇಳ್ತಿದ್ರು. ಸೊ ತುಂಬ ಚೆನ್ನಾಗಿದೆ ಈ ಒಂದು ಪಾರ್ಕ್. ಯಾರೆಲ್ಲ ಕೋಸ್ಟರಿಕಾ ಬೈ ಚಾನ್ಸ್ ಬಂದರೆ ಅಷ್ಟು ದೂರ ಬರಲಿಕ್ಕೆ ಆಗಲ್ಲ. ಸೊ ಇಂಡಿಯಾದಿಂದ ತುಂಬ ಲಾಂಗ್ ಜರ್ನಿ ಆಗುತ್ತೆ. ಬಂದರೆ ಈ ಒಂದು ಪಾರ್ಕಿಗೆ ವಿಸಿಟ್ ಮಾಡಿ. ಈ ವಿಷಯ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ಒಳ್ಳೆ ಸಿಗ್ತೇನೆ ಅಲ್ಲಿವರೆಗೆ. ಟಾಟಾ ಬಾಯ್ ಬಾಯ್. ಹುಡುಗರೆಲ್ಲ ನೋಡ್ತಾ ಇದ್ದಾರೆ. ಸೂಪರ್